ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇವತ್ತಿನ ಲಾಗ್ ನಾವು ಡಿಂಪುಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೇನು ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗೈತಿ ತಲೆ ಒಳಗೆ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂತಂದು ಹೊಂಟಿದ್ವಿ. ನಮ್ಮ ಮನೆಯವ್ರು ಆಕಿನ ಹೊತ್ಕೊಂಡು ಬರತ್ತಿದ್ರು, ನಾನು ಮುಂದೆ ಹೊಂಟಿದ್ನಿ. ಆ್ಯಕ್ಚುಲಿ ನಾವು ಬಾಗಲಕೋಟೆ ಶಾಂತಿ ಪಾಟಲ್ ಹಾಸ್ಪಿಟ್ಲ್ ಐತಲ್ಲ, ಅಲ್ಲೇ ತೋರಿಸ್ತಿದ್ವಿ ಇವ್ರನ್ನ. 7 ಮಂತ್ಸ್ವರೆಗೂ ತೋರಿಸ್ತೀವಿ ಅಲ್ಲೇ ನಾವು. ಬಟ್ ಇಲ್ಲಿ ಬಂದಮೇಲೆ ನಮ್ಗೆ ಅಲ್ಲಿ ಸ್ವಲ್ಪ ಯಾಕೋ ಕಂಫರ್ಟೇಬಲ್ ಅನಿಸ್ಲಿಲ್ಲ. ಹಾಗಾಗಿ ಇಲ್ಲೇ ಮುಧೋಳ ಹತ್ರ ಸಂಜೀವ್ ನಾಯಕ್ ಅಂತಂದು ಚೈಲ್ಡ್ ಸ್ಪೆಷಲಿಸ್ಟ್ ಅವರು ಕೂಡ. ಹಾಗಾಗಿ ಅವ್ರ ಹತ್ರ ಹೊಂಟೀವಿ. ಸೊ ಬಸ್ಸು ಫಸ್ಟ್ ಇಲ್ಲೇ ಬರುತ್ತೆ ಅಂದ್ಕೊಂಡು ಇಲ್ಲೇ ನಿಂತ್ವಿ. ಬಟ್ ಇಲ್ಲ, ಬಸ್ ಲೇಟು ಅಂತ ಅಂದ ತಕ್ಷಣ ಇದಕ್ಕೆ ಹೋದ್ವಿ, ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಬಸ್ ಬಂತು. 11 ಗಂಟೆ ಹಿಂಗೆ ಬಿಟ್ಟಿದ್ವಿ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗೋದ್ರೊಳಗೆ. 11 ಗಂಟೆ ಆಗುತ್ತಾ. ಸೊ 11 ಗಂಟೆಗೆ ಬಿಟ್ಟರೆ 12 ಗಂಟೆಗೆ ಮುಟ್ತೀವಿ ನಾವು ಮುಧೋಳು. ಅಂದರೆ ನಮ್ಗೆ 2 ಗಂಟೆ ತನಕ ಅವೈಲೇಬಲ್ ಇರ್ತಾರೆ ಡಾಕ್ಟರ್ಸ್. ಇಬ್ಬರು ಇರ್ತಾರೆ, ಹಸ್ಬೆಂಡು ಮತ್ತು ವೈಫು ಇಬ್ಬರು ವರ್ಕ್ ಮಾಡ್ತಾರೆ. ಹಾಗಾಗಿ ಹೋದ್ರಾಯ್ತು. ಇನ್ನು ನೆಕ್ಸ್ಟ್ ಈವ್ನಿಂಗ್ ಹೋದ್ರೆ ಮತ್ತೆ 2 ಗಂಟೆಗೆ ಊಟಕ್ಕೆ ಹೋದ್ರೆ ವಾಪಸ್ಸು 4 ಗಂಟೆ 4:15ಗೆ ಬರೋದವರು. ಮತ್ತು ಚೀಟಿ ಮಾಡಿಸಿ ಅದೆಲ್ಲ ಸ್ಟಾರ್ಟ್ ಆಗೋದೆ 6ಕ್ಕೆ ಅಂತಂದು. ಇನ್ನು ನಮಗೆ ಬರೋಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ 11 ಗಂಟೆಗೆ ಹಿಂಗೆ ಬಿಟ್ವಿ ನಾವು. ಡಿಂಪು ಸ್ವಲ್ಪ ತಲೆ ಐತಲ್ಲ ವೈಟ್ ಆಗತ್ಬಿಟ್ಟೈತಿ. ಏನೋ ಅದು ಡ್ಯಾಂಡ್ರಪ್ಪು ಅಲ್ಲ, ಮಾಸ ಬರುತ್ತಲ್ಲ ಅದು ಕೂಡ ಅಲ್ಲ, ಅದು ಒಂಥರ ಇನ್ಫೆಕ್ಷನ್ ಆದಂಗೆ ಆಗೈತೆ ಅದು. ಹಾಗಾಗಿ ಅದನ್ನ ತೋರ್ಸಕ್ಕೆ ಹೊಂಟಿದ್ವಿ. ಸೊ ಈ ಡ್ರೆಸ್ನ ಅವ್ರಿಗೆ ಮೊನ್ನೆ ಬರ್ಡೇಗಂತ ನಮ್ಮ ಅಕ್ಕ ತೊಗೊಂಡು ಬಂದಾರ. ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಇಬ್ಬರು ಸೇರಿ ತೊಗೊಂಡು ಬಂದಾರ. ಅದ್ರೊಳಗೆ ಇಬ್ಬರದೊಳಗೆ ಯಾರು ತಂದಾರ ನಂಗೆ ಗೊತ್ತಿಲ್ಲ. ಅಕ್ಕ ತಂದಾರ, ದೊಡ್ಡಮ್ಮ ತಂದಾರ, ಬಟ್ ಇಬ್ಬರು ಸೇರಿ ತೊಗೊಂಡು ಬಂದಾರ. ಎಷ್ಟು ಕಂಫರ್ಟೇಬಲ್ ಇದಾವಂದ್ರೆ ಅಷ್ಟು ಕಂಫರ್ಟೇಬಲ್ ಇದಾವೆ. ಕಾಟನ್, ಪ್ಯೂರ್ ಕಾಟನ್ನು. ಸೊ ನಾವು ಆ್ಯಕ್ಚುಲಿ ಮೊನ್ನೆ ಬಾಗಲಕೋಟೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ಹೋಗಿದ್ವಲ್ಲ, ಅವತ್ತು ವಿಶಾಲ್ ಮಾರ್ಟ್ ಒಳಗರ ಅಥವಾ ಡಿ ಮಾರ್ಟ್ ಒಳಗರ ನೋಡಬೇಕು, ಡೈಲಿ ಯೂಸಿಗೆ ಚಂದ ಸಿಗ್ತಾವಲ್ಲಿ. ಸೊ ವಿ ಮಾರ್ಟ್ ಒಳಗೆ ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಲೇಟ್ ಆಗಿಬಿಡ್ತು, ಅಮ್ಮನ ಮನೆಗೆ ಹೋಗಿ ಬರೋದ್ರೊಳಗೆ ಲೇಟ್ ಆಗಿಬಿಡ್ತು. ಹಾಗಾಗಿ ಇಲ್ಲೇ ಮುಧೋಳದೊಳಗೆ ಟ್ರೆಂಡ್ಸ್ ಐತಿ, ಅಲ್ಲಿ ಹೋಗ್ಬೇಕಂತ ಐಡಿಯಾ ಇತ್ತು. ಅಂದ್ರೇನು ಡೈಲಿ ಯೂಸಿಗೆ ಅಥವಾ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಬೇಕಿತ್ತು ನಮ್ಗೆ. ಬಟ್ ಅಷ್ಟರೊಳಗೆ ಅವರು 4 ಡ್ರೆಸ್, ಅಮ್ಮ 2 ಅಕ್ಕ 2 ತೊಗೊಂಡು ಬಂದಾರ. ಹಾಗಾಗಿ ನಮ್ಮ ಮನೆಯವ್ರು ಅಂದರು 4 ಡ್ರೆಸ್ ಆದವು. ಸೊ ಅಲ್ಲಿವರೆಗೂ ಇದನ್ನೇ ಮಾಡೋಣ, ಇನ್ನೊಂದು 3-4 ತಿಂಗಳ ಬಿಟ್ಟು ಬರ್ತೀನಲ್ಲ, ಆ ಟೈಮಲ್ಲಿ ತೊಗೊಳ್ಳೋಣ ಅಂತ ಹೇಳಿದ್ರು. ಇನ್ನು ಫೈನಲ್ ಆಗಿ ಮುಧೋಳಿಗೆ ಬಂದ್ವಿ ನಾವು. ಸೊ ಮುಧೋಳಿಂದ ಒಂದು ಸ್ವಲ್ಪ ದೂರ. ನಾವು ಬೈಕ್ ತೊಗೊಂಡು ಬರ್ತಿದ್ವಿ ಇಬ್ಬರೇ ಆಗಿದ್ರೆ. ಬಟ್ ಪಾಪುನೂ ಅದಾವಲ್ಲ, ಹಂಗಾಗಿ ನಾವು ಬೈಕ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ಟಿವಿ. ಆಲ್ಮೋಸ್ಟ್ ಅನ್ನೋಕ್ಕೇನೋ ಜಾಸ್ತಿನೇ ಅವಾಯ್ಡ್ ಮಾಡೀವಿ. ಬೈಕ್ ಮೇಲೆ ಹೋಗಲ್ಲ ಎಂದು. ಅಂದರೆ ಈ ಪಾಪು ಹುಟ್ಟಿದ ಮೇಲೆ ಒಂಚೂರು ಬೈಕ್ ಮೇಲೆ ಹೋಗಿಲ್ಲ, 2 ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದು. ಹಂಗಾಗಿ ಬಸ್ಸೇ ಸೇಫ್ ಅಂದ್ಕೊಂಡು ಬಸ್ಸಿಗೆ ಹೊಂಟ್ಬಿಟ್ವಿ ನಾವು. ಸೊ ಇನ್ನು ಬಿಸಿಲೊಂದು ಹೆವಿ ಐತಿ, ಹಂಗಾಗಿ ಇವ್ರಿಗೆ ಕ್ಯಾಪ್ ಹಾಕಿದ್ವಿ. ಅದು ಟೋಪಿ ಹಾಕಿದ್ರೆ ಒಂಚೂರು ಹಾಕಿಸ್ಕೊಳ್ಳವಲ್ರು, ಅದು ಮೇ ಬಿ ಕಟ್ತೀವಲ್ಲ ಅದಕ್ಕೇನೋ ಆಗುತ್ತೆ ಏನೋ ಗೊತ್ತಿಲ್ಲ. ಹಾಗಾಗಿ ಈ ಥರ ಕ್ಯಾಪ್ ಮೊನ್ನೆ ಫೋಟೋಶೂಟಿಗಂತ ತೊಗೊಂಡು ಬಂದಿದ್ರು ಅವ್ರ ಡ್ಯಾಡಿ. ಹಂಗೆ ಹಾಕಿಸ್ಕೊಂಡ್ರೆ ಫುಲ್ ರಶ್ ಇತ್ತು, ದಾಟೋದೇ ದೊಡ್ಡ ಕಷ್ಟ. ಅದ್ರೊಳಗೆ ನಾವು ಸ್ಯಾಟರ್ಡೆ ಹೋಗಿದ್ವಿ. ಇವತ್ತೇ ಸ್ಯಾಟರ್ಡೆ ಅಲ್ಲ, ಸೊ ಸ್ಯಾಟರ್ಡೆ ಹೋಗಿದ್ವಿ. ಒಂದು ಸ್ವಲ್ಪ ಗದ್ದಲ ಇತ್ತು ಅದ್ರಾಗ. ಹಾಫ್ ಡೇ ಅನ್ನೋದು ಒಂದೇ ಕರೆ, ಬಟ್ ಫುಲ್ ರಶ್ ಇತ್ತು. ಸೊ ನಡ್ಕೋತಾನೆ ಹೋಗೋಣ ಅಂದ್ಕೊಂಡು ನಡ್ಕೋತಾ ಹೋದ್ವಿ ನಾವು. ಮಿಡಲ್ ಆಶೆ ಹೋದ್ರೆ ಬಂದೇ ಬರುತ್ತಾ. ಇನ್ನು ಇದು ಕವಿ ಚಕ್ರವರ್ತಿ ರಣ್ಣ ಸ್ಮಾರಕ ಗ್ರಂಥಾಲಯ ಅಂತಂದು. ಸೊ ಈ ಮುಧೋಳ ರಣ್ಣ ಹುಟ್ಟಿದ ನಾಡು ಅಂತ ಕರೀತಾರಲ್ಲ, ಹಾಗಾಗಿ ರಣ್ಣನ ಅವ್ರ ಹೆಸರಲ್ಲೇ ಒಂದು ಗ್ರಂಥಾಲಯ ಐತಿ. ಇಲ್ಲಿ ಮಾರ್ನಿಂಗ್ 6 ಗಂಟೆಯಿಂದ ಈವ್ನಿಂಗ್ 8 ಗಂಟೆವರೆಗೂ ಓದ್ಬೋದು. ಲೈಬ್ರರಿ ಅವೈಲೇಬಲ್ ಐತಿ, ಯಾರಾದರೂ ಸ್ಟಡಿ ಮಾಡೋರಿದ್ರೆ ಹೋಗಿ ಮಾಡ್ಬೋದು. ಸೊ ಫೀಸು ಮಂತ್ಲಿ ಅಂತ ಇಷ್ಟಿರುತ್ತಾ ಅಂತ. ಇನ್ನು ನಾವು ಹೊಂಟಿದ್ವಿ, ಫುಲ್ ಗ್ರೀನರಿ. ಸೊ ಇವಾಗ ಹೆಂಗಂದ್ರೆ ಯುಗಾದಿ ಮುಗಿತಲ್ಲ, ಹೊಸ ಚಿಗುರು ಎಲ್ಲ ಚಿಗ್ಯಾತ್ಬಿಟ್ಟವು, ಅಷ್ಟು ಗ್ರೀನರಿ ಕಾಣಿಸತ್ತಿತ್ತು. ನಮ್ಮ ಚಂಪುನ ಕರ್ಕೊಂಡು ಹೋದರೆ ಅವಳು ಯಾವಾಗಲೂ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡ್ತಿದ್ಲು. ಮೊದಲೆಲ್ಲ ಅಪ್ಪ ಅಂತಿದ್ಲು, ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಮಾಡಿ ಅಪ್ಪ ಅನ್ನೋಳು. ಇವಾಗ ಒಂದು ಸ್ವಲ್ಪ ಹಾಯ್ ಮಾಡ್ತಾಳೆ. ಇನ್ನು ಬರ್ರಿ ಹೋಗೋಣ ಸಂಜೀವ್ ನಾಯಕ್ ಅಂತಂದು. ಆಲ್ಮೋಸ್ಟ್ ಮುಧೋಳದೊಳಗೆ ನನ್ಗಾವಿನೂ ಚಲೋ ಇದ್ದಾರೆ ಮತ್ತು ಸಂಜೀವ್ ನಾಯಕು ಚಲೋ ಇದ್ದಾರೆ. ನಮ್ಮ ಅತ್ತೆಯವರೆಲ್ಲ ನಂಗೆ ಸಜೆಸ್ಟ್ ಮಾಡೋದು ಸಂಜೀವ್ ನಾಯಕನ. ನಾನು ನಮ್ಮ ಅತ್ತೆ ಲಾಸ್ಟ್ ಟೈಮು ಚಂಪುಗೆ ಹುಷಾರಿಲ್ಲಾದಾಗ ನಂದಗಾವಿ ಕಡೆ ಹೋಗಿದ್ವಿ. ಬಟ್ ಏನು ಅನ್ನಿಸ್ತಂದ್ರೆ ನಂಗೆ ಹೆವಿ ಸಿರಪ್ ಕೊಡ್ತಾರೆ, ಒಂದಾಗಿರೋದಕ್ಕೆ ಡಬಲ್ ಸಿರಪ್ ಕೊಡ್ತಾರೆ. ನನಗೆ ಹೆಂಗೆ ಅನ್ನಿಸ್ತಂದರೆ ಅವಳಿಗೆ 1-2 ಟೈಮ್ ಹಾಕಿದ್ನಿ, ವಾಪಸ್ ಹಾಕಲೇ ಇಲ್ಲ. ಅದು ಯಾಕೋ ಸರಿನೇ ಅನ್ನಿಸ್ಲಿಲ್ಲ ನಂಗೆ. ಹಾಗಾಗಿ ನಮ್ಮ ಮನೆಯವ್ರು ಅಲ್ಲೇ ಬ್ಯಾಡ ಅಂದ್ಕೊಂಡು ಇನ್ನು ಸಂಜೀವ್ ನಾಯಕ್ ಕಡೆ ಹೊಂಟೀವಿ. ನಾವು ಮಾರ್ನಿಂಗ್ ಹೋಗೋದ್ರಿಂದ ಫುಲ್ ರಶ್ ಇತ್ತು. ಇನ್ನು ಎಂಟ್ರಿ ಮಾಡಿಸ್ಬೇಕು. 1 ವಾರ ಬಿಟ್ಟು ಹೋದರೆ 200 ರೂಪಾಯಿ ತೊಗೋತಾರೆ, ಇಲ್ಲ ಲೇಟಾಗಿ ಹೋದರೆ 300 ರೂಪಾಯಿ ಚೀಟಿ ಮಾಡೋಕೆ. ಸೊ ಯಾರೂ ಇರಲಿಲ್ಲ ಚೀಟಿ ಮಾಡಿಸ್ಬೇಕಾದ್ರೆ. ಬಟ್ ಒಳಗಡೆ ಹೋಗಿ ನೋಡಿದಾಗ ಫುಲ್ ರಶ್ ಇತ್ತು. ಈ ಸೈಡೆಲ್ಲ ಕೂತ್ಬಿಟ್ಟಿದ್ರು.
ಇನ್ನು ನಮ್ಮ ಮನೆಯವರು ಚೀಟಿ ಮಾಡಿಸ್ಕೊಂಡು ಬರ್ತೀನಿ ನೀನು ಕುಂದರಮ್ಮ ಅಂತ ಹೇಳಿದ್ರು. ಹಂಗಾಗಿ ನಾನು ಹೋಗಿ ಕುಂದ್ರಾತ್ನಿ. ಮಾರ್ನಿಂಗ್ ಇವ್ರನ್ನ ಕರ್ಕೊಂಡೆಲ್ಲ ಕೆಲಸ ಮಾಡಿಕೊಂಡು ಹೋಗೋದ್ರೊಳಗೆ ಏನು ತಿನ್ಕೊಂಡು ಹೋಗಲೇ ಇಲ್ಲ. ಸೊ ಲೇಟ್ ಆಗಿಬಿಡ್ತು. ಹೊಟ್ಟೆ ಮಾತ್ರ ಗೊರ್ರ ಗೊರ್ರ ಅನ್ನತೈತಿ. ಇನ್ನು ಒಳಗಡೆ ಮೇಡಮು ಮತ್ತು ಸರ್ ಇಬ್ಬರು ಇದ್ದರು. ಸೊ ಫುಲ್ ರಶ್ ಇತ್ತು. ಒಂದು ನಮ್ದು 20-25ನೇ ಪಾಳೆ ಇರ್ಬೇಕು ಅನ್ಸುತ್ತೆ. ಹಂಗಾಗಿ ಆರಾಮಾಗಿ ಕೂತ್ಬಿಟ್ವಿ ನಾವು, ಇನ್ಯಾಕೆ ಟೆನ್ಷನ್ನು ಅಂದ್ಕೊಂಡು. ಇನ್ನು ನೇಮ್ ಎಂಟ್ರಿ ಮಾಡಿದ ತಕ್ಷಣ ಅವರು ವೇಟ್ನ ಚೆಕ್ ಮಾಡಿದಾರೆ. ಆ್ಯಕ್ಚುಲಿ ಡಿಂಪು ವೇಟ್ ಬಂದು 8.99 ಐತಿ. ಸೊ ಇನ್ನು ಚಂಪುದು ಚೆಕ್ ಮಾಡಿಸಿರ್ಲಿಲ್ಲಲ್ಲ, ಹಾಗಾಗಿ ಚಂಪು ವೇಟ್ ಚೆಕ್ ಮಾಡಬೇಕು ಅಂತ ಹೋದ್ನಿ ನಾನು. ಅವಳು ಜಾಸ್ತಿ ಇಲ್ಲ, ಅವಳಿಗೆ ಜಾಸ್ತಿ ಡಿಫ್ರೆನ್ಸ್ ಐತಿ. ಹುಟ್ಟಿದಾಗ ಅಷ್ಟು ಇರಲಿಲ್ಲ, ಬಟ್ ಇವಾಗ ಜಾಸ್ತಿ ಅಂದರೆ ಜಾಸ್ತಿ ಡಿಫ್ರೆನ್ಸ್ ಐತಿ. 1.5 kg ಏನೋ ಡಿಫ್ರೆನ್ಸ್ ಐತಿ. ಅವಳು 8.99 ಇದ್ರೆ ಈಕೆ 7.60 ಏನೋ ಸಮಥಿಂಗು. ಅದನ್ನೇ ನನಗೆ ಟೆನ್ಷನ್ನು, ಬೈತಾರೇನೋ ಅಂತ. ಟ್ವಿನ್ಸ್ ಹೌದು, ಬಟ್ ಬೈತಾರೇನೋ ಅನ್ನೋ ಒಂದು ಟೆನ್ಷನು. ಇನ್ನು ಕೆಳಗಡೆ ಕುಂದರ್ಸಿದ್ವಿ. ಎಷ್ಟು ಕ್ಯೂಟಾಗಿ ಆಟ ಆಡತ್ತಿದ್ರು. ಅಲ್ಲೊಬ್ಬರು ಫ್ರೆಂಡ್ ಸಿಕ್ಕರು ಡಿಂಪುಗೆ. ಪಾಪು ಒಂದು ಸ್ವಲ್ಪ ಅವನಿಗೂ ಹುಷಾರಿರಲಿಲ್ಲ ಅಂತ ಬಂದಿದ್ದ. ಸೊ ಅವನು ಫ್ರೆಂಡ್ ಮಾಡಿಕೊಂಡು ಇವ್ರ ಜೊತೆ ಆಟ ಆಡತ್ತೆ. ಸೊ ತಲೆ ತೋರಿಸ್ತಿದ್ದೀನಿ, ನೋಡ್ತಿರ್ಬೇಕು. ನಾವು ಆ್ಯಕ್ಚುಲಿ ನಿನ್ನೆ ನೈಟು ತಲೆ ಸ್ನಾನ ಮಾಡಿಸಿದ್ವಿ, ಎರ್ದಿದ್ವಲ್ಲ. ಕೋಂಬ್ ತೊಗೊಂಡು ಬಾಚಿದಾಗ ಅದು ಹೋಗೈತಿ, ಅಷ್ಟು ಕಾಣತ್ತಿಲ್ಲ. ಬಟ್ ಏನಾದರೂ ತಲೆ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೆ ಜಾಸ್ತಿ ಕಾಣತ್ತಿತ್ತು. ನಮ್ಮಮ್ಮ ಅಂದರು, ಮೊದಲೆಲ್ಲ ಏನಂತಿದ್ರಂತ, ಹುಳ ಮೇಯ್ತ ಅಂತಿದ್ರಂತ. ಹಾಗಾಗಿ ನಮ್ಮಮ್ಮ ಮಾಸನೂ ಅಲ್ಲ ಇದು, ಮತ್ತು ಇದು ಹೊಟ್ಟುನೂ ಅಲ್ಲ, ಮೇ ಬಿ ಹುಳ ಮೇಯ್ತಂತಾರ, ಆ ಥರ ಇದು, ಜಾಸ್ತಿ ಸೆರೆ ಬಿಡಬೇಡ ಹೋಗು ಅಂದರು. ಅವ್ರು ಫಸ್ಟು ಒಂದು ಇದನ್ನು ಕಟ್ಟಿದ್ರು, ಒಂದು ಯಾವುದೋ ಹುಳದ್ದು. ಅದನ್ನ ನಂಗೆ ಯಾಕೋ ಹಚ್ಚಕ್ಕಾಗಲಿಲ್ಲ. ನಂಗೆ ನಂಬಿಕೆ ಇರಲಿಲ್ಲ, ಬಿಟ್ಬಿಟ್ನಿ. ಹಾಗಾಗಿ ನಮ್ಮಮ್ಮ ಮೊನ್ನೆ ಬರ್ಡೇಗೆ ಬಂದ ಮೊದಲು ಹೋಗಿ ತೋರಿಸ್ಕೊಂಡು ಬರ್ರಿ ಹುಡುಗಿನ ಅಂತಂದು ಅನ್ನತ್ರು. ಹಾಗಾಗಿ ನಾನು ಲೇಟ್ ಮಾಡೋದು ಬೇಡ ಸುಮ್ಮನೆ ಅಂದ್ಕೊಂಡು ನಾವು ಬಂದ್ವಿ. ಎಷ್ಟು ಕ್ಯೂಟಾಗಿ ಆಟ ಆಡತ್ತಾರಂದು ಇಬ್ಬರು. ಮತ್ತು ಅಷ್ಟು ಕಂಫರ್ಟೇಬಲ್ ಆಗಿದ್ವು ಅವ್ರಿಗೆ ಡ್ರೆಸ್ಸು. ಅವರಿಗೆ ಫಿಟ್ಟಿಂಗ್ ಮಾಡಿಸ್ದಂಗಿದ್ವು, ಅಷ್ಟು ಕ್ಯೂಟ್ ಆಗಿದ್ವು. ಇನ್ನು ಡಿಂಪು ಹೊಸ ಫ್ರೆಂಡ್ ಇವನೇ. ಅವ್ನಿಗೆ ಹೊತ್ಕೊಳಕ್ಕೆ ಬರಲ್ಲ ಆ್ಯಕ್ಚುಲಿ, ಬಟ್ ಕೈ ಹಿಡ್ಕೊಂಡು ಒತ್ಕೊಮ್ಮ ಅನ್ನತ್ತಿದ್ದ. ಹಂಗಾಗಿ ಎಷ್ಟು ಕ್ಯೂಟಾಗಿ ಆಟ ಆಡತ್ತ ನೋಡ್ರಿ ಆ ಹುಡ್ಗನ ಜೊತೆ. ಡಿಂಪು ಎಲ್ಲರ ಜೊತೆ ಹೋಗ್ತಾಳೆ, ಅನ್ನೋನ್ ಪರ್ಸನ್ ಯಾರ ಇದ್ರೂ ಹೋಗ್ತಾಳೆ. ಬಟ್ ಚಂಪು ಹಂಗಿಲ್ಲ, ಎಲ್ಲೂ ಹೋಗಲ್ಲ. ಸೊ ಈಗೀಗ ಒಂದು 4-5 ಸ್ಟೆಪ್ಸು ಬಿಟ್ಬಿಟ್ಟು ಬರತ್ತಾಳ, ಪೂರ ಇಲ್ಲ. ಆದರೂ ಅವಳು ಅವನ ಹತ್ರನೇ ಹೋಗ್ತೀನಿ ಅಂತಾಳೆ. ಅವ್ನು ಬೇರೆ ಕೈ ಜಗಾತಾನ. ಚಂಪು ಮಾತ್ರ ಎಲ್ಲೂ ಹೋಗಲ್ಲ. ಅವಳು ಕೆಲಸನೇ ಇಲ್ಲ. ಚಂಪು ಎಲ್ಲೂ ನೀಗೋದು ಇಲ್ಲ ಆಕೆಗೆ. ಸೊ ಇನ್ನು ನಮ್ಮ ಪಾಳೆ ಬರುವಷ್ಟರೊಳಗೆ ಇವ್ರನ್ನ ಹಿಡಿಯೋದು ಭಾಳ ಕಷ್ಟ. ಕೆಳಗಿಳಿದು ಹೋಗ್ತಾರೆ. ಎಷ್ಟು ಹಿಡಿದ್ರೂ ಒಂಚೂರು ಬರೀ ಕೆಳಗೆ ಇಳಿಸಂತಾರ. ಅಂಬಿಗಲ್ಲಿ ನೋಡ್ತಾರೆ, ಅಲ್ಲಿದ್ರೆ ಇಲ್ಲ ಹೊತ್ಕೊಡ್ರಿ ಕೆಳಗೆ ಏನಾದರೂ ಬಿದ್ದಿರುತ್ತಾ ಅಂತ ಅವರು. ಸೊ ಚಂಪು ಆರಾಮಾಗಿ ನಿಂತಿದ್ಲು. ಅವ್ರಿಗೆ ಅವ್ರ ಡ್ಯಾಡಿ ಕಾಲು ಹಿಡ್ದಿದ್ರಿಂದ ಆಕೆ ಅಲ್ಲೇ ಕೂತಿದ್ಲು. ಬಟ್ ಡಿಂಪು ನೋಡ್ರಿ ಬರೀ ಆಟ ಆಡೋದು, ಈ ಥರ ಇದನ್ನು ಮಾಡಾತ್ಬಿಟ್ಟಾಳ. ಆಂಟಿ ಪಾಪ ಹೊತ್ಕೊಂಡು ಎಷ್ಟು ಕೇರ್ ಮಾಡಿದರು. ಅವ್ನ ಮನೆಯೊಳಗೆ ಇಷ್ಟ ಹಠ ಮಾಡ್ತಾನಂತವ. ಪಾಪುಗಳು ಯಾರೇ ಸಿಕ್ಕರು ಒಟ್ಟು ಹೊತ್ಕೊಳ್ಳೋದು, ಜಗ್ಗೋದು ಮಾಡ್ತಾನಂತ. ಇನ್ನು ಚಂಪುಗೂ ಹೊಸ ಫ್ರೆಂಡ್ ಸಿಕ್ಕರು. ಅವ್ನಿಗೂ ಹುಷಾರಿರಲಿಲ್ಲ, ಬಂದಿದ್ನು. ಅವನು ಕೂಡ ಆಟ ಆಡತ್ತಿದ್ದ. ಎಷ್ಟು ಕ್ಯೂಟಾಗಿ ಆಟ ಆಡತ್ತಿದ್ರು. ಮಕ್ಳ ಜೊತೆ ಬಿಟ್ಟರೆ ಅವ್ರೊಂದು ಸ್ವಲ್ಪ ಆ್ಯಕ್ಟಿವ್ ಭಾಳ ಆಗ್ತಾರ ಅಂತ. ಇಲ್ಲಿ ನಮ್ಮ ಸೈಡ್ ಮಕ್ಕಳೇ ಇಲ್ಲ, ಸ್ವಲ್ಪ ದೊಡ್ಡವರೇ ಅದಾರ. ಸೊ ಇನ್ನು 1.5 ವರ್ಷದವ್ರು ಆದ್ರು ಅಂದ್ರೆ ಅಂಗನವಾಡಿಗೆ ಹೋಗಿ ಕರ್ಕೊಂಡು ನಾನೇ ಕುಂದ್ರಬೇಕು ಅಂದ್ಕೊಂಡಿನಿ. ಅಲ್ಲಿ ಮಕ್ಕಳು ನೋಡಿ ಆಟ ಆಡ್ತಾರೇನೋ ಅಂತ. ಇನ್ನು ಅವ್ರ ಡ್ಯಾಡಿ ಆಟ ಆಡ್ಸಾತಿದ್ರು ಆಕಿನ. ಅವಳು ಏನು ಅಂತಂದ್ರೆ ಒಂಚೂರು ಅಳಲ್ಲ. ಹಶು ಆದರೆ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ರೆ ಮುಗೀತು, ಹಾಲೇ ಬೇಕನ್ನಲ್ಲ. ಆರಾಮಾಗಿ ಆಟ ಆಡ್ತಾಳೆ ಆಕಿ. ಇಲ್ಲಿ ಏನಂತಂದ್ರೆ ಮಕ್ಕಳಿಗೆ ಎಲ್ಲ ಥರದ್ದು ಇದು ಫೆಸಿಲಿಟೀಸ್ ಐತಿ, ಆಟ ಆಡೋಕ್ಕೆಲ್ಲ ಸಾಮಾನು ಅದಾವು. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಅಥವಾ ಅಡ್ಮಿಟ್ ಇರೋ ಪೇಷಂಟ್ಸ್ ಎಲ್ಲ ಪಾಪುಗಳು ಇಲ್ಲಿ ಬಂದು ಹಿಂಗೆ ಕರ್ಕೊಂಡು ಆಟ ಆಡಿಸ್ತಾರೆ, ಒಂದು ಸ್ವಲ್ಪ ಆ್ಯಕ್ಟಿವ್ ಇರ್ತಾವೆ. ಸೊ ಇನ್ನು ನಮ್ಮ ಪಾಳೆ ಬರುವಂತಹ ಸಮಯ. ನಾವು ಅದಕ್ಕೆ ಬಂದು ಕೂತ್ವಿ, ಬರ್ತೇನೋ ಅಂತ ಕಾಯತ್ತಿದ್ವಿ, ಬಟ್ ಬರಲಿಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಹೊರಗೆ ಚಂಪು ಕರ್ಕೊಂಡು ಹೊರಗೆ ಹೋದ್ರೆ ಆಯಿತು ಅಂದ್ಕೊಂಡು. ಇನ್ನು ಅವ್ರ ಡ್ಯಾಡಿ ಹೆಗಲ ಮೇಲೆ ಕೂತಿದ್ಲಕ್ಕಿ. ಸೊ ಅವಳು ಚಂಪುನ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಹೊರಗಡೆ ಟೆಂಪಲ್ ಐತಿ. ನಾನು ಲಾಸ್ಟ್ ಟೈಮ್ ಭೇಟಿಯಾದಾಗ ತೋರಿಸಿನಿ ಅನ್ಸುತ್ತೆ ಟೆಂಪಲ್ಲು. ಇನ್ನು ಈ ಗಿಡ ಹತ್ತಿ ಗಿಡ ಇದು. ಹತ್ತಿಯನ್ನು ಮಸ್ತಾಗಿದ್ದು ಇದ್ರೊಳಗೆ. ಅದನ್ನ ಹಂಗಾಗಿ ಒಂದು ಸ್ವಲ್ಪ ಕೆಳಗೆ ಸಿಗುತ್ತೇನೋ ಅಂತಂದು ಚಂಪು ಕರ್ಕೊಂಡು ಟ್ರೈ ಮಾಡತ್ತಿದ್ನಿ. ಅದು ಹೆಂಗಿತ್ತಂದ್ರೆ ಸ್ವಲ್ಪ ಮೇಲ್ಗಡೆ ಇತ್ತು, ಕೆಳಗಿದ್ದಿದ್ದು ಇದ್ದವು, ಆದ್ರೆ ಅವು ಸ್ವಲ್ಪ ಕಾಯಿದ್ದು. ಹಂಗಾಗಿ ಇದ್ರೊಳಗೆ ಅದನ್ನೇನೋ ಹತ್ತಿ ಹಣ್ಣು ಐತಲ್ಲ, ಕಣ್ಣು ಮುಚ್ಕೊಂಡು ತಿನ್ಬೇಕಂತ. ಸೊ ಹತ್ತಿಯನ್ನು ಉಪವಾಸ ಕಟ್ಟೋದನ್ನ ನಿಲ್ಸುತ್ತಂತ. ಸೊ ಹಾಗಾಗಿ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸ್ತು, ಹೋಗಿ ನೋಡಾತಿದ್ನಿ. ಅವಳು ತಿಂತಾಳೇನೋ ಅಂತ ಫಸ್ಟ್ ಟ್ರೈ ಮಾಡಿಸಿದ್ನಿ, ಬಟ್ ಒಂದು ಸ್ವಲ್ಪ ಹುಳಿ ಇತ್ತೇನೋ, ತಿನ್ನಲಿಲ್ಲ. ಆಮೇಲೆ ತಿನ್ನತ್ಲು. ಎಲ್ಲ ಥರದ್ದು ಟೇಸ್ಟ್ನು ಅವ್ರಿಗೆ ಮಾಡಿಸ್ಬೇಕು. ನನ್ಗೆ ಭಯ ಏನಂತಂದ್ರೆ ಇವಳು ವೇಟ್, ಅವಳದೇನೋ 8.99, ಇವಳದು 7.8 ಈ ಥರ ಐತಲ್ಲ. ನಂಗೆ ಟೆನ್ಷನ್ ಭಾಳ ಆಗತೈತಿ. ಡಾಕ್ಟ್ರ್ ಏನಂತಾರೋ ಏನೋ ಅನ್ನೋದೇ ಟೆನ್ಷನು. ಬಟ್ ಈಕೆ ಹೆಂಗಂದ್ರೆ ಏನು ತಿನ್ನಲ್ಲ, ಬರೀ ಹಾಲು ಕುಡಿತಾಳೆ.
ಆಕೆ ಎಲ್ಲ ತಿಂತಾಳೆ, ಹಾಲು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ. ಹಂಗೆ ನಂಗೆ ಅದು ಒಂದು ಟೆನ್ಷನ್ನು, ಏನಂತಾರೋ ಏನೋ ಅಂತಂದು. ಇನ್ನು ಟಾನಿಕ್ ಕೇಳಬೇಕು ಅಂದ್ಕೊಂಡಿನಿ. ಟಾನಿಕ್ ಲಾಸ್ಟ್ ಟೈಮ್ ಕೊಟ್ಟಿದ್ದರು. ಟಾನಿಕ್ ಕೊಟ್ಟಾಗ ವಿಟಮಿನ್ ಕ್ಯಾಲ್ಶಿಯಂ D3 ಕೊಟ್ಟಿದ್ರು ಅವರು. ಅದನ್ನು ಹಾಕಬೇಕಾದ್ರೆ ಕುಡಿತಿದ್ರು, ಬಟ್ ಅದು ಯಾಕೋ ಗೊತ್ತಿಲ್ಲ, ಹೀಟ್ ಆತೋ ಏನೋ ಅವ್ರು ಕುಡಿಯೋದು ಬಿಟ್ಬಿಟ್ರು. ನೋಡ್ರಿ ಎಷ್ಟು ಕ್ಯೂಟ್ ಅದ ಹಣ್ಣು, ಹತ್ತಿ ಹಣ್ಣು. ನಾನು ಹಂಗೆ ಒಂದೊಂದೇ ಹರ್ಕೋಬೇಕು ಅಂತ ಹರ್ಕೊಳಕ್ಕೆ ಟ್ರೈ ಮಾಡತ್ತಿದ್ನಿ. ಹಣ್ಣು ಜಾಸ್ತಿ ಮೇಲಿದ್ದು ನನಗೆ ನಿಲ್ತಿರ್ಲಿಲ್ಲ, ನಮ್ಮ ಮನೆಯವ್ರಿಗೆ ನಿಲ್ತಿದ್ವೇನೋ, ಬಟ್ ಅವ್ರು ಪಾಳೆ ಬರುತ್ತೇನೋ ಅಂತ ಒಳಗೆ ವೆಯ್ಟ್ ಮಾಡತ್ತಿದ್ರು. ಹಾಗಾಗಿ ನಾನೊಂದು ಸ್ವಲ್ಪ ಹರ್ಕೊಂಡು ತಿನ್ನಬೇಕು ಅಂತಂದು ತಿನ್ನತ್ತಿದ್ವಿ. ಚಂಪೂನು ಎಷ್ಟು ಆ್ಯಕ್ಟಿವ್ ಆಗಿ ಇದನ್ನು ಮಾಡತ್ತಿದ್ಲು. ಎಲ್ಲ ಫ್ರೂಟ್ಸ್ದು ಅವರಿಗೆ ರೂಢ ಇಟ್ಟೀವಿ. ಸ್ಟ್ರಾಬೆರಿ ಆಯಿತು, ಆ್ಯಪಲ್ಲು, ನೆಕ್ಸ್ಟು ಬನಾನಾ ಅಂತೂ ಡೈಲಿ ಒಂದಾದರೂ ಬೇಕು ಅವರಿಗೆ. ಸೊ ಇನ್ನು ನಮ್ಮ ಪಾಳೆ ಬಂತು, ಒಳಗೆ ಹೋದ್ವಿ. ಒಳಗಡೆ ಹೆಂಗಂದ್ರೆ ಒಂದು ಮೂರು ಜನನ ಬಿಟ್ಟಿದ್ದಾರೆ, ಮೂರು ಜನ ತೋರ್ಸೋರನ್ನ. ಹಿಂಗೆ ಹೋಗ್ಕೋತೀವಿ. ನಮ್ಮ ಪಾಳೆ ಬಂತು. ಫೈನಲಾಗಿ ಡಾಕ್ಟ್ರಿಗೆ ತೋರಿಸ್ದಾಗ ಅವರಿಗೆ ಲಾಸ್ಟ್ ಟೈಮು ಇದು ಬ್ಲಡ್ಡಿನ ಇಂಜೆಕ್ಷನ್ ಬರ್ತಿದ್ರು, ಅದನ್ನು ಮಾಡ್ಸಿರಿ ಏನೋ ಅಂತಂದರು. ಮಾಡಿಸಿದ್ವಿ, ಕಂಪ್ಲೀಟಾಗಿ ಮಾಡಿಸಿವಿ ಅಂತ ಹೇಳಿದ್ನಿ. ನೆಕ್ಸ್ಟ್ ಅವರಿಗೆ ಏನಂದ್ರು ಅಂದರೆ, ಎಣ್ಣೆ ಜಾಸ್ತಿ ಕಡಿಮೆ ಮಾಡಿರಿ ನೀವು, ಹಂಗಾಗಿ ಅದು ಆ ಥರ ಆಗೈತಿ, ಜಾಸ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿರಿ ಅಂತ ಹೇಳಿದರು. ಆ್ಯಕ್ಚುಲಿ ನಾವು ಅವರಿಗೆ ಇಲ್ಲಿ ಬಂದೀನಿ ಹಲಗ್ಲಿಗೆ ಎರ್ದೇ ಇಲ್ಲ ಚಂದಾಗ. ಅವರಿಗೆ ನಂಗೆ ಎರ್ಯಾಕೆ ಬರಲ್ಲಲ್ಲ ಜಾಸ್ತಿ, ಹಂಗಾಗಿ ಎರ್ದೇ ಇಲ್ಲ. ಅದು ಎಣ್ಣೆ ಹಚ್ಚಲಾರ ಸಂಬಂಧ ಆ ಥರ ಆಗೈತಂತ. ಸೊ ಇನ್ನು ನಮ್ಮ ಮನೆಯವರು ಗುಳಿಗೆ ತೊಗೊಂಡು ಬಂದರು. ಈ ಕಡೆ ಬರಬೇಕಾದ್ರೆ ಇನ್ನು ನಮ್ಗೆ ಫುಲ್ಲು ಬಿಸಿಲು, 2 ಗಂಟೆ ಏನೋ ಆಯಿತು. ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗಬೇಕು ಅಂತಂದು. ಇವ್ರಿಗೂ ಎಳ್ನೀರು ಕುಡಿಸಿದ್ರೆ ಭಾಳ ಒಳ್ಳೇದಲ್ಲ, ಹೀಟು ಅದೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟು ಏನೇ ಪ್ರಾಬ್ಲಮ್ಮು ಬರಲ್ಲ ಮಕ್ಕಳಿಗೆ ಎಳ್ನೀರು ಕುಡಿಸೋದ್ರಿಂದ. ಹಾಗಾಗಿ 1-2 ಎಳ್ನೀರು ತೊಗೊಂಡು ಆರಾಮಾಗಿ ಕುಂತು ಕುಡಿದು ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಾವು ಅವ್ರಿಗೆ ಆ್ಯಕ್ಚುಲಿ ನೀರಿರೋದು ಕೊಡು ಅಂದ್ವಿ, ಅವ್ರು ಕೊಬ್ಬರಿ ಇದ್ದಿದ್ದು ಕೊಟ್ಟಿದ್ರು. ಹಂಗಾಗಿ ಇವ್ರನ್ನ ಅಲ್ಲಿ ಗಾಡಿ ಇತ್ತು, ಒತ್ತು ಗಾಡಿ, ಅದ್ರ ಮೇಲೆ ಕುಂದಿರಿಸಿ ಅವರಿಗೆ ಒಂದು ಸ್ವಲ್ಪ ಕೊಬ್ಬರಿನ ಒಂದು ಸ್ವಲ್ಪ ತೆಗೆದು ಕೊಟ್ಟಿದ್ರು ಅವ್ರ ಡ್ಯಾಡಿ ತಿನ್ನತ್ತಾರ. ಇನ್ನು ನನಗೂ ತಗೊಡತ್ರು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಮನೆಗೆ ಒಯ್ಯನೇನೋ ಫ್ರೆಶ್ ಐತಲ್ಲ, ಏನಾದರೂ ಯಾವುದಾದ್ರೂ ಏನೋ ಮಾಡ್ಬೋದು, ಹಿಂಡಿ ಚಟ್ನಿಯಾರ ಮಾಡ್ಬೋದು, ಅಥವಾ ಸಾಂಬಾರಾದರೂ ಮಾಡ್ಬೋದು ಅಂತಂದು ಅನ್ನಿಸ್ತು. ಆಮೇಲೆ ಪಾಪುಗಳು ಇಬ್ಬರು ಇದ್ರಲ್ಲ, ಒಂದು ವೆನೈಟಿ ಬ್ಯಾಗ್ ಒಂದು ಅವರು ಔಷಧಕ್ಕೆ ತುಂಬಿಡ್ತು. ಆ್ಯಕ್ಚುಲಿ ಒಂದು ಟಾನಿಕ್ಕು ಕೂಡ ಕೊಟ್ರ, ಒಂದು ಮೊಲಾಮ್ ಕೊಟ್ರ, ಇಬ್ಬರಿಗೂ ಟಾನಿಕ್ ಕೊಟ್ರ. ಅವಳದು ವೆಯ್ಟ್ ಬಗ್ಗೆ ಕೇಳಿದಾಗ ಹುಟ್ಟಿದಾಗ ವೆಯ್ಟ್ ಎಷ್ಟೈತೆ ಅಂತ ಹೇಳಿದ್ರು. ಹಂಗಾಗಿ ನಾನು 1.9 1.7 ಅಂತ ಹೇಳಿದಾಗ ಅವ್ರೇನು ಅನ್ನಲಿಲ್ಲ. ಬಟ್ ಹೇಳಿದರು ಜಾಸ್ತಿ ಊಟ ಮಾಡಲ್ಲ ಅಂತಂದಾಗ ನೀವು ಹಾಲು ಕೊಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಇನ್ನು ಒಂದು ವರ್ಷದರ ಆಗ್ಯಾರಲ್ಲ, ಇನ್ನು ಎಲ್ಲ ಫ್ರೂಟ್ಸು, ಎಲ್ಲ ಬಜ್ಜಿ, ಎಲ್ಲ ಥರದ್ದು ಕೊಡ್ರಿ. ಏನು ಅವ್ರಿಗೆ ಆಗೋ ತನಕ ಬಿಡ್ರಿ, ಹಾಲೇನು ಕೊಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ 1 ಬೇಡ 2 ಟೈಮ್ ಅಷ್ಟೇ ಕೊಡ್ರಿ ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಇನ್ನು ಡಿಸೈಡ್ ಆಗಿದ್ದೀನಿ, ಹಾಲು ಜಾಸ್ತಿ ಕೊಡಬಾರ್ದು, ಊಟ ಜಾಸ್ತಿ ಕೊಡಬೇಕು, ಆಗೋ ತನಕ ಬಿಡ್ಬೇಕು ಅವ್ರನ್ನ ಅಂದ್ಕೊಂಡು. ಎಷ್ಟು ಎಂಜಾಯ್ ಮಾಡ್ಕೋತ ತಿಂತಾರೆ ನೋಡ್ರಿ ಅವರು. ಅವ್ರನ್ನ ಅಷ್ಟು ಅಪರೂಪ ಮಾಡೇ ಇಲ್ಲ ನಾವು, ಹಂಗೆ ಬೆಳೆಸೀವಿ. ಸೊ ಇನ್ನು ಇವ್ರದ್ದು ಆಧಾರ್ ಕಾರ್ಡ್ ಆಗೈತೆ ಅಂತ ಮೆಸೇಜ್ ಬಂದಿತ್ತು. ಆ್ಯಕ್ಚುಲಿ ಇವ್ರದ್ದು ಲಾಸ್ಟ್ ಆಗಸ್ಟ್ 2024 ಆಧಾರ್ ಕಾರ್ಡ್ ಮಾಡಿಸಿದ್ದು. ಡಿಂಪುದು ಇನ್ನೂ ಆಗಿರಲಿಲ್ಲ, ಇವಾಗ ಪ್ರೊಸೆಸಿಂಗ್ ಅಂತ ತೋರ್ಸಾತಿತ್ತು. ಬಟ್ ಅವ್ರ ಡ್ಯಾಡಿಗೆ ಮೆಸೇಜ್ ಬಂತಂತ, ಆಯಿತು ಅಂತಂದು. ಚಂಪುದು ನಾನು ಮೊನ್ನೆ ಯುಗಾದಿಗೆ ಹೋಗಿದ್ನಲ್ಲ ಊರಿಗೆ, ಆ ಟೈಮ್ ಒಳಗೆ ಆಗೈತಿ ಅಂತ ಬಂದಿತ್ತು. ಹಾಗಾಗಿ ತೊಗೊಂಡು ಬರಬೇಕು ಅಂತಂದು. ಇನ್ನು ಇಲ್ಲಿ ಕರ್ನಾಟಕ 1 ಅಂತ ಐತಲ್ಲ, ಅಲ್ಲೇ ಹೋಗಿ ತೆಗಿಸ್ಬೇಕಂತ ಹೋದ್ವಿ. ಆ್ಯಕ್ಚುಲಿ ಚಂಪುದು ಐತಲ್ಲ, ಇಲ್ಲೇ ಮಾಡಿಸಿದ್ವಿ ನಾವು. ಹಾಗಾಗಿ ಹೋದ್ವಿ, ಅವರು ಚೆಕ್ ಮಾಡಿದರು. ನಾನು ಓಲ್ಡ್ ಆಧಾರ್ ಕಾರ್ಡ್ದು ಇರುತ್ತಲ್ಲ, ಅದನ್ನು ಕೊಟ್ಟಿದ್ದೆ ಎನ್ರೋಲ್ಮೆಂಟ್ದು. ಬಟ್ ಅದು ಆಗಿಲ್ಲ ಅಂದರು. ನಾನಂದೆ ಇಲ್ಲ, ಮೆಸೇಜ್ ಬಂದೈತಿ, ಜನ್ರೇಟೆಡ್ ಆಗೈತಿ ಅಂತ ಅಂದಾಗ ವಾಪಸ್ ಅವರು ಬೇರೆ ಕೊಡ್ರಿ ಅಂದಾಗ ಕೊಟ್ಟರು. ಸೊ ಫೈನಲಾಗಿ ಚಂಪು ಆಧಾರ್ ಕಾರ್ಡ್ ಬಂತು. ಇನ್ನು ಡಿಂಪುದೊಂದು ತೆಗೆಸ್ಕೋಬೇಕು, ಬಟ್ ಡಿಂಪುದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅಂದರು. ಹಾಗಾಗಿ ಇನ್ನೊಂದು 2-3 ದಿನ ಜನ್ರೇಟ್ ಆಗೈತಿ ಅಂತ ಮೆಸೇಜ್ ಬಂದೈತಿ, ಬಟ್ ಇನ್ನೊಂದು 2 ದಿನ ವೆಯ್ಟ್ ಮಾಡಿರಿ ಅಂದರು. ಸೊ ಇನ್ನು ವಾಪಸ್ ಊರಿಗೆ ಹೋಗಬೇಕು ಅಂದ್ವಿ, ಬಟ್ ಹೊಟ್ಟೆ ಗೊರ್ಗೊರ್ ಮಾಡಾತಿತ್ತು. ಇನ್ನು ಯಾವುದಾದ್ರೂ ಫಸ್ಟ್ ನಮ್ಮ ಮನೆಯವರು ನಾನ್ ವೆಜ್ಜಿಗೆ ಹೋಗೋಣೇನೋ ಅಂತಂದರು. ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಪಾಪು ಕರ್ಕೊಂಡು ತಿನ್ನೋಕ್ಕಾಗಲ್ಲ, ಹಂಗೆ ಅಂದ್ಕೊಂಡು ನಾವು ಇಲ್ಲ ವೆಜ್ಜಿಗೆ ಹೋಗೋಣ ಅಂದ್ಕೊಂಡು ಶಾಂತಿ ಸಾಗರ ಇದಕ್ಕೆ ಹೋದ್ವಿ ನಾವು. ಸೊ ಅವರು ಇದನ್ನು ತೊಗೊಂಡ್ರು, ಪೂರಿ. ನಾನು ಪಲಾವ್ ತೊಗೊಂಡೆ. ನಾನು ಎಲ್ಲೋದ್ರೂ ಪಲಾವ್ನೇ ತೊಗೊಳ್ಳೋದು, ಒಂದೇ ರೀಸನ್ನು. ಪೂರಿ ಇಡ್ಲಿ ಐತಲ್ಲ, ಒಂದು ಸ್ವಲ್ಪ ಬೇಸ್ಗೆಗೆ ಹೊಟ್ಟೆ ಒಳಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಇದು ಅಂತಂದು ಇನ್ನು ನೆಕ್ಸ್ಟು ಒಂದು ಸ್ವಲ್ಪ ಮೊಸರು ಅವಲಕ್ಕಿ ತೊಗೊಂಡ್ವಿ. ಇನ್ನು ನಮ್ಮ ಮನೆಯವರು ಒಂದು ಮೊಳ ಹೂವು ಕೊಡಿಸಿದ್ರು. ಸೊ ಗಂಡ ಕೊಡಿಸಿದ ಹೂವು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಹಾಗಾಗಿ ಇಟ್ಕೊಂಡು ಇನ್ನು ನಮ್ಮ ಅಜ್ಜಿ ಊರಿಗೆ ಹೋದ್ವಿ. ಆ್ಯಕ್ಚುಲಿ ನಾನು ಎಡಳಿಗೆ ಹೋಗಿದ್ನಲ್ಲ, ಅದೇ ಟೈಮು ಊರ್ಸಿಗೆ ಹೋದಾಗ ನಮ್ಮ ಅಜ್ಜಿ ಮೇಲೆ ಒಂದು ಸ್ವಲ್ಪ ಬಾಂಡೆ ಸಾಮಾನು ಬಿದ್ದಿತ್ತು. ಹಾಗಾಗಿ ಅವ್ರನ್ನ ಮಾತಾಡ್ಸಿ ಬರಬೇಕು ಅಂತ ಹೋಗಿದ್ವಿ. ಫೈನಲಾಗಿ ಬಂದ್ವಿ. ಇನ್ನು ಬಸ್ಸು ಲೇಟ್ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಬೈ ವಾಕ್ ಹೋಗೋಣ ಅಂದ್ಕೊಂಡು ಅಮಲ್ಜರಿಯಿಂದ ಒಂದು ಸ್ವಲ್ಪ ಕ್ರಾಸ್ ಐತಿ, ಅಮಲ್ಜರಿ ಕ್ರಾಸ್, ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಈವ್ನಿಂಗ್ ಹೊಂಟೋದ್ರಿಂದ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ. ಸೊ
ಸೊ ಇನ್ನು ನೈಟು ಲೇಟಾಗಿ ಹೋದ್ವಿ, ಹಂಗಾಗಿ ನಾವು ಮಾರ್ನಿಂಗದ್ದು ಇದ್ರೊಳಗೆ ತೋರ್ಸಾತ್ತೀನಿ. ಸೊ ಒಂದು ಸ್ವಲ್ಪ ಲೇಟಾಗಿ ಹೋಗಿವೆಲ್ಲ, ಸುಸ್ತು ಅನ್ಸಾತಿತ್ತು ನಿನ್ನೆ ಬಿಸಿಲೊಳಗೆಲ್ಲ ಅಡ್ಡಾಡಿ. ಸ್ವಲ್ಪ ಚಾದನ್ನು ಕುಡ್ಕೊಂಡು ಅಮ್ಮನೂರಿಗೆ ಒಂದು ಹೋಗಬೇಕು. ಸೊ ಅದನ್ನೂ ಪ್ರಿಪೇರ್ ಮಾಡತ್ತೀವಿ, ಅಮ್ಮನೂರಿಗೆ ಹೋಗೋದು. ಇನ್ನು ನೆಕ್ಸ್ಟು ರೇಷನ್ ಕಾರ್ಡ್ ಮಾಡೋದು ಬಂದೈತಂತ, ಅದನ್ನೊಂದು ಮಾಡ್ಸೋಕೆ ಹೋಗಬೇಕು. ಏನೇನಾಗುತ್ತೋ ಗೊತ್ತಿಲ್ಲ. ಹೋಪ್ ಇವತ್ತಿನ ಲಾಗ್ ಇದಾಗಿತ್ತು. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.